ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಿಮ್ಮದು ಏನಾರು ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಮೋಟಿವೇಶನ್ ಬರ್ತೈತಿ. ಫಸ್ಟ್ ಪಾಯಿಂಟ್ ಹೇಳ್ತಾನೆ ನೋಡ್ರಿ, ಬಹಳಷ್ಟು ಜನ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಈಗ KCET ಫಸ್ಟ್ ರೌಂಡ್ ಒಳಗೆ ಒಂದು ಯಾವುದೋ ಕಾಲೇಜ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ, ಹೋಲ್ಡ್ ಮಾಡಿರ್ತಾರೆ. ಈಗ ಸೆಕೆಂಡ್ ರೌಂಡ್ ಒಳಗೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಕಂಪಲ್ಸರಿಯಾಗಿ ಲಾಸ್ಟ್ ಇಯರ್ ಏನೈತ್ಲ ಅಡ್ಮಿಷನ್ ಮಾಡಿಸ್ಬೇಕು. ನೀವೇನೈತ್ಲ ಅಪ್ಗ್ರೇಡೇಷನ್ ಅಂತ BMS ಆಗಿರ್ಬೋದು, BDS ಆಗಿರ್ಬೋದು, MBBS ಕೌನ್ಸಿಲಿಂಗ್ಗಳಿಗೂ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಇದೊಂಥರ ಆಯ್ತು. ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಏನೈತ್ಲ ಬಹಳಷ್ಟು ಕೇಳತ್ತಾರ. ಲಾಸ್ಟ್ ಇಯರ್ ಈ ರೀತಿ ಇತ್ತು, ಈ ರೀತಿ ಆಗುತ್ತೆ ಅಂತ ನಾ ಹೇಳೇನಿ. ಮತ್ತು ನಿಮಗೆ ಚಾಯ್ಸ್ 4 ಮಾಡಿ ಈಗ ಸೆಕೆಂಡ್ ರೌಂಡ್ ಒಳಗೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಗ್ತೈತಿ. ಓಕೆ, ಸಿಕ್ತು. ನೀವೇನೈತ್ಲ ಚಾಯ್ಸ್ 1 ಮಾಡಿ ಎಲ್ಲರೇ BMS ಆಗಲಿ, BDS ಆಗಲಿ, MBBS ಆಗಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲಿ ನಿಮಗೆ ಸೀಟ್ ಸಿಗಲಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಸೀಟ್ ಏನೈತ್ಲ ಇರ್ತೈತಿ. ನೀವು ಚಾಯ್ಸ್ 4 ಮಾಡಿ, ಓಕೆ, BMS ಆರ್ BDSನ ಮಾಡಿ ಅಲ್ಲಿ ನಿಮಗೆ ಸೀಟ್ ಸಿಗಲಿಲ್ಲ ಅಂದ್ರೆ ಯಾರು ಹೊಣೆ ಆಗ್ತಾರೋ ಅದಕ್ಕೇನೈತ್ಲ ವೇಟ್ ಮಾಡಿರಿ. ಬಹಳಷ್ಟು ಜನ ಏನಂತ ಈ ಕನ್ಫ್ಯೂಸನ್ನ ತಿಳ್ಕೊಳತ್ತಾರೋ. ನಾ ಹೇಳೋದೊಂದು, ನಿಮಗೆ ಭಾಳ ಡೌಟ್ ಇತ್ತು, ಭಾಳ ಅರ್ಜೆಂಟ್ ಇತ್ತಂದ್ರೆ ಒಮ್ಮೆ ಏನೈತ್ಲ KA ಆಫೀಸಿಗೆ ಹೋಗ್ರಿ. ನಿಮಗೇನೈತ್ಲ ಕರೆಕ್ಟಾಗಿರುವಂಥ, ನಾಲೆಜಬಲ್ ಆಗಿರುವಂಥ, ಕರೆಕ್ಟಾಗಿರುವಂಥ ಆನ್ಸರ್ ಸಿಗ್ತೈತಿ. ಇಲ್ಲಿ 100 ಮಂದಿಕಿಂತ ಕೇಳೋಕಿತ್ತಾನಂದ್ರೆ ಅಲ್ಲೇನೈತ್ಲ KA ಆಫೀಸ್ದಾಗ ಹೋಗ್ರಿ. KA ಆಫೀಸ್ದಾಗ ನಿಮ್ಮ ಜೊತೆ ಮಾತಾಡ್ತಾರೋ. ಅದಕ್ಕೇನೈತ್ಲ KA ಆಫೀಸಿಗೆ ವಿಸಿಟ್ ಮಾಡಿರಿ. KA ಹೆಲ್ಪ್ಲೈನ್ ನಂಬರು ಐತಿ, ಮತ್ತು KAದಿಂದ ಇಮೇಲ್ನು ಕೂಡ ಐತಿ. ನೀವೇನೈತ್ಲ ಕಾಂಟ್ಯಾಕ್ಟ್ ಮಾಡ್ಕೇರಿ. ಅಲ್ಲಿ ನಿಮಗೆ ಏನು ಆನ್ಸರ್ ಸಿಗ್ತೈತಲ್ಲ ಅದು ಫೈನಲ್ ಆನ್ಸರು. ಮತ್ತು KAದಿಂದ ಪ್ರಸನ್ನ ಸರು ಕೂಡ ಬ್ರೋಚರನ್ನು ರಿಲೀಸು ಮಾಡ್ತಾರೋ. ವಿಡಿಯೋನು ಬಿಡೋ ಸಾಧ್ಯತೆಯೂ ಜಾಸ್ತಿ ಐತಿ. ಯಾಕಂದ್ರೆ ಓಕೆ, ಈಗ ಏನೈತ್ಲ KAದಿಂದನೂ ಒಂದು ನೋಟಿಫಿಕೇಶನ್ ಬಂದೈತಿ. ಅದ್ರ ಬಗ್ಗೆ ನಾ ಮಾಹಿತಿಯನ್ನು ಕೊಡ್ತಾನೆ, ನೋಡ್ತಾ ಇರ್ಬೋದು ನೀವು. ಉಳ್ದಿದ್ದ ವಿಡಿಯೋ ಏನೈತ್ಲ ನಾಳೆ ಮುಂಜಾನೆ ಅಂತೂ ಅಪ್ಲೋಡ್ ಮಾಡ್ತಾನೆ. ಇಂಜಿನಿಯರಿಂಗ್ ಸೇರಿದಂತೆ UG NEET ಕೋರ್ಸ್ಗಳಿಗಂತೆ 2 ಸುತ್ತುಗಳ ಅಂತಿಮ ಫಲಿತಾಂಶ ಪ್ರಕಟಿಸಲಾಗಿದೆ. CET ಕೋರ್ಸ್ಗಳ ಪ್ರವೇಶ ಪತ್ರಿಕೆ ಆಗಸ್ಟ್ 25ರಿಂದ 28ನೇ ತಾರೀಕೊಳಗೈತಿ. ಸಮಯ ಏನೈತ್ಲ ನಿಗದಿ ಮಾಡ್ಯಾರು. ಚಲನನ ಡೌನ್ಲೋಡ್ ಮಾಡ್ಕೊಬೇಕು, ಫೀಸನ್ನು ಪೇ ಮಾಡಬೇಕು, ಕಾಲೇಜಿಗೆ ಏನೈತ್ಲ ಹೋಗಬೇಕು. ನೆಕ್ಸ್ಟ್ ಇಂಜಿನಿಯರಿಂಗು, ಪಶು ವೈದ್ಯಕೀಯ, BSc ನರ್ಸಿಂಗು, ಫಾರ್ಮಾಡಿ ಚಾಯ್ಸ್ 1 ಫಿಲ್ ಮಾಡಿ ಕಾಲೇಜಿಗೆ ಹೋಗಬೇಕು. ಚಾಯ್ಸ್ 4 ಹಾಕಿದ್ರೆ ಕೌನ್ಸಿಲಿಂಗ್ದಿಂದ ಹೊರಗೆ ಹೋಗ್ಬೋದು. ಮತ್ತು ಅಲ್ಲದೆ ಇತರೆ ರಾಜ್ಯಗಳಲ್ಲಿ ವೈದ್ಯಕೀಯ ಮತ್ತು ಅಭ್ಯರ್ಥಿಗಳು ಬೇರೆ ಸ್ಟೇಟ್ ಒಳಗೆ ಏನೈತ್ಲ ನೀವೇನಾರೇ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ನೀವು ಕೂಡ ಹೊರಗೆ ಹೋಗ್ಬೋದು. ವೈದ್ಯಕೀಯ ಕೋರ್ಸ್ಗಳಿಗೆ ಏನೈತ್ಲ ಸದ್ಯಕ್ಕೆ ಏನೈತ್ಲ ತಾತ್ಕಾಲಿಕ ಸೀಟ್ಗಳನ್ನೇನೈತ್ಲ ಬಿಡುಗಡೆ ಮಾಡ್ಯಾರು. MCC ಕೌನ್ಸಿಲಿಂಗ್ನಲ್ಲಿ ಸೀಟ್ ಪಡೆದಿದ್ದು ಅಂತಹ ಇಚ್ಛಿಸುವ ಅಭ್ಯರ್ಥಿಗಳು KAಯಲ್ಲಿ ಏನೈತ್ಲ ಚಾಯ್ಸ್ 4 ಹಾಕಿ ಏನೈತ್ಲ ಹೊರಗೆ ಹೋಗ್ಬೋದು. ನೆಕ್ಸ್ಟ್ ಅವಕಾಶ ಐತಿ. ಮತ್ತು ಆಗಸ್ಟ್ 25ರಿಂದ 26ರವರೆಗೂ ಕೂಡ ಅಭ್ಯರ್ಥಿಗಳು ಹೊರಗೆ ಹೋಗುವಂಥ ಪಾಸಿಬಿಲಿಟಿ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು ಅಂತ ಹೇಳಿ KAದಿಂದ ಅನೌನ್ಸ್ಮೆಂಟ್ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳ್ತಿಕೊಂಡನಿ. ಥ್ಯಾಂಕ್ ಯು.